ಒಮ್ಮೆ ಕಸ ಗುಡಿಸುವಂತಹ ಪೊರ್ಕೆಗೆ ಸಾಕ್ಸನ್ನು ಹಾಕಿ ನೋಡಿ ಗೈಸ್, ಇದರಿಂದ ಆಗುವಂತಹ ಚಮತ್ಕಾರಿ ರಿಸಲ್ಟನ್ನು ನೋಡಿದರೆ ಖಂಡಿತವಾಗಿಯೂ ನೀವೇ ಶಾಕ್ ಆಗ್ತೀರಾ. ಅದ್ರ ಜೊತೆಗೆ ನಿಮ್ಮ ಹಣದ ಉಳಿತಾಯ ಮತ್ತು ಸಮಯದ ಉಳಿತಾಯವೂ ಕೂಡ ಆಗುತ್ತೆ. ಯಾವುದೇ ಒಂದು ಶ್ರಮವನ್ನು ವಹಿಸದೇ ನಿಮ್ಮ ಕಾರ್ಯವನ್ನು ಸರಳವಾಗಿ ಸುಲಭವಾಗಿ ಹೇಗೆ ಮಾಡಿಕೊಳ್ಬಹುದು, ಜೊತೆಗೆ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕನೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮನೆಯಲ್ಲಂತೂ ಒಂದಕ್ಕಿಂತ ಹೆಚ್ಚು ನೂಲುಂಡೆಗಳು ಇಟ್ಕೊಂಡಿರ್ತಾರೆ. ಮ್ಯಾಚಿಂಗ್ ಕಲರ್ಸ್ಗಳಂತೂ ತಂದಿಟ್ಕೊಂಡಿರ್ತಾರೆ. ಮನೇಲಿಲ್ಲ ಅಂತ ಹೇಳಿದ್ರು ಸಾಮಾನ್ಯವಾಗಿ ಇದ್ದ ಟಿಪ್ಸ್ ನಿಮಗೆ ಟೈಲರ್ ಆಗಿರ್ತಾರೆ ನೋಡಿ, ಅವ್ರಿಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ಗಳು ಜಾಸ್ತಿ ಇರುತ್ತೆ ಅಲ್ವಾ. ಈ ರೀತಿ ಇದ್ದಾಗ ಎಲ್ಲವೂ ಒಟ್ಟಿಗೆ ಹಾಕಿಟ್ಕೊಂಡಾಗ ಇದು ನೂಲುಂಡೆದು ಏನು ತುದಿ ದಾರ ಇರುತ್ತೆ ಎಲ್ಲ ಬಿಚ್ಕೊಂಡು ಹೋಗಿ ಒಂಥರ ಗಜಿ ಬಿಜಿ ಥರ ಆಗಿಬಿಡುತ್ತೆ. ಸೊ ಎಲ್ಲ ಒಂದಕ್ಕೊಂದು ಸುತ್ಕೊಂಡು ಹಾಳಾಗಿಬಿಡುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ಬಳಸುವಂತಹ ಸಾಮಾನ್ಯವಾಗಿ ಎಲ್ಲರೂ ಸ್ಟಿಕ್ಕರನ್ನು ಇಟ್ಕೊಳ್ತೀವಲ್ವ. ಈ ಒಂದು ಸ್ಟಿಕ್ಕರ್ನ ಹಳೇದಾಯಿತು ಅಥವಾ ವೇಸ್ಟು, ಇದು ಶೈನಿಂಗ್ ಇಲ್ಲ ಚೆನ್ನಾಗಿಲ್ಲ ಅಂತೇಳಿ ಬಿಸಾಕುವಂಥ ಸ್ಟಿಕ್ಕರ್ಗಳನ್ನು ಈ ರೀತಿಯಾಗಿ ನೀವು ಎಂಡಿಂಗ್ ಪಾಯಿಂಟಲ್ಲಿ ಇಟ್ಟಾಗ ನಿಮ್ಮ ನೂಲುಂಡೆ ಕೂಡ ತುಂಬಾ ಸೇಫ್ಟಿಯಾಗಿರುತ್ತೆ. ಸೊ ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ. ಇಷ್ಟ ಆಗಿದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮನೆಯಲ್ಲಿ ಸೂಜಿಗಳ ತುಂಬ ಏನಾದ್ರು ಇತ್ತು ಅಂತ ಹೇಳಿದರೆ, ಸೊ ನಮ್ಮ ಮನೇಲಿ ಇದೆ, ಇವಾಗ ನಾವು ತಕ್ಷಣಕ್ಕೆ ಕೈ ಹಾಕ್ತಾ ಇದ್ದೀವಿ ಅಥವಾ ಕೈ ಚುಚ್ಕೊಳ್ಬಹುದು ಅಥವಾ ಎಲ್ಲೆಲ್ಲ ಬಿದ್ದು ಹಾಳಾಗಬಹುದು. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ಮಕ್ಕಳಿಗೆ ನಾವು ಪೆನ್ಸಿಲ್ದು ಈ ರೀತಿ ರೀಫಿಲ್ದು ಬಾಕ್ಸ್ ತಂದು ಕೊಡ್ತೀವಿ ನೋಡಿ. ಇದು ವೇಸ್ಟು ಅಂತ ಹೇಳಿ ಬಿಸಾಕುವ ಬದಲು ಈ ಒಂದು ಬಾಕ್ಸನ್ನು ಎತ್ತಿಟ್ಕೊಂಡು ನೀವು ನಿಮ್ಮ ಮನೇಲಿ ಇರುವಂತಹ ಎಲ್ಲ ಸೂಜಿಗಳನ್ನು ಇದರೊಳಗೆ ಹಾಕಿಟ್ಕೊಂಡಾಗ ತಕ್ಷಣಕ್ಕೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಜೊತೆಗೆ ನಿಮ್ಮ ಕೈಗೆ ಚುಚ್ಕೊಳ್ಳುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಇರಲ್ಲ. ಈಸಿಯಾಗಿ ಕೂಡ ಇದನ್ನು ಬಳಸ್ಕೊಳ್ಬಹುದು. ಒಮ್ಮೆ ಈ ಟಿಪ್ಪನ್ನು ಟ್ರೈ ಮಾಡಿ. ಮನೆಯಲ್ಲಿ ನಾವು ವೇಸ್ಟ್ ಅಂತ ಏನು ವಸ್ತುಗಳನ್ನ ಬಿಸಾಕ್ತೀವಿ ಅದನ್ನೇ ನಾವು ತಗೊಂಡು ಮರುಬಳಕೆಯನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೇಗನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಕೀ ಬಂಚಿತ್ತು ಅಂತ ಹೇಳಿದರೆ ನಾವು ಕೀಯನ್ನು ಅದರೊಳಗಡೆ ಹಾಕೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದರೆ ಸ್ವಲ್ಪ ಟೈಟ್ ಆಗಿರುತ್ತೆ. ಸೊ ಈ ರೀತಿ ಇದ್ದಾಗ ನಮಗೆ ನೈಲ್ಗಳಿಗೂ ನೋವಾಗುತ್ತೆ, ಜೊತೆಗೆ ಕೈಗೂ ಬೆರಳುಗಳಿಗೂ ಕೂಡ ನೋವಾಗುತ್ತೆ. ಈ ರೀತಿ ಆಗಬಾರ್ದು. ತುಂಬ ಈಸಿಯಾಗಿ ನಾವು ಹೇಗೆ ಕೀ ಬಂಚ್ ಒಳಗಡೆ ಕೀಯನ್ನು ಹಾಕಬೇಕು ಅಂತ ಹೇಳಿದರೆ ಮನೆಯಲ್ಲಿ ನಾವು ಪೆನ್ನನ್ನು ಬಳಸ್ತೀವಲ್ವಾ. ಈ ರೀತಿ ಬಳಸುವಂತಹ ಪೆನ್ನಿನ ರೀಫಿಲ್ಲನ್ನು ನೀವು ತೆಗೆದುಕೊಂಡು ಆ ರೀಫಿಲ್ಲನ್ನು ತುದಿ ಏನಿದೆ ಆ ತುದಿಗೆ ನೀವು ಹಾಕ್ಕೊಳ್ಬೇಕು. ಈ ರೀತಿ ಹಾಕಿ ನೆಕ್ಸ್ಟ್ ನೀವು ಕೀಯನ್ನು ಅದರೊಳಗಡೆ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯಾಗಿ ನೀವು ಹಾಕ್ಕೊಳ್ತಾ ಬರೋದ್ರಿಂದ ಕೈಗೆ ನೋವಾಗಲ್ಲ, ಜೊತೆಗೆ ಈಸಿಯಾಗಿನೂ ಕೂಡ ನೀವು ಇದನ್ನು ಹಾಕಬಹುದು. ಈ ಟಿಪ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನು ಇಲ್ಲಿ ಒಂದು ಪೆನ್ಸಿಲ್ ಮತ್ತು ಒಂದು ರಬ್ಬರ್ ಬ್ಯಾಂಡನ್ನು ತೆಗೆದುಕೊಂಡಿದ್ದೀನಿ. ಪೆನ್ಸಿಲ್ಗೆ ಒಂದು 5-6 ಸುತ್ತು ನಾನು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು. ಸೊ ಆ ರೀತಿ ಹಾಕ್ಕೊಂಡು ನಾನು ಒಂದು ಬುಕ್ಕನ್ನು ತೆಗೆದುಕೊಂಡು ಬರಿತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಯೂಶ್ವಲಿ ಮಹಿಳೆಯರು ಏನು ಮಾಡ್ತೀವಿ, ಕಿಚನಲ್ಲಿ ಏನಾದರೂ ಬುಕ್ ಇಟ್ಕೊಂಡು ನಮಗೆ ನೆನಪಾದಂಗೆ ಏನಾದರೂ ದಿನಸಿ ಐಟಮ್ಗಳನ್ನು ಬರಿತಾ ಇರ್ತೀವಲ್ವ. ಈ ರೀತಿ ಬರಿತಾ ಇರುವಾಗ ಏನಾದರೂ ಒಂದು ಮಿಸ್ಟೇಕ್ ಆಯಿತು, 5 kg ಬರೆಯೋಕ್ಕೆ 10 kg ಬರಿದ್ವಿ ಅಂತನೋ ಅಥವಾ ಇನ್ನೂ ಏನೇನಾದರೂ ಸಮಥಿಂಗ್ ಆ್ಯಡ್ ಮಾಡಿ ಬರಿಬೇಕಿತ್ತು, ರಾಂಗ್ ಆಯಿತು, ತಕ್ಷಣಕ್ಕೆ ನಮಗೆ ಎರೇಸರ್ ಸಿಕ್ಕಲ್ಲ, ಎಲ್ಲಿ ಹುಡ್ಕೊಂಬರೋದು ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿಟ್ಕೊಂಡು ಸೊ ತಪ್ಪಾಗಿರೋದನ್ನ ನೀವು ಈಸಿಯಾಗಿಯೇ ಎರೇಸ್ ಮಾಡ್ಕೊಳ್ಬಹುದು. ಎಲ್ಲಿದೆ ಎರೇಸರು, ಎಲ್ಲಿಂದ ಹೋಗ್ತಾ ಇರಬೇಕು, ನಮ್ಮ ಗಡಿಬಿಡಿ ಕೆಲಸದಲ್ಲಿ ಅದನ್ನು ಬೇರೆ ಮಾಡ್ಕೋಬೇಕಾನೋ ನಿಮಗೆ ಟೆನ್ಷನ್ನೇ ಬಿಟ್ಬಿಡಿ. ಈ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಇಟ್ಕೊಂಡು ನೀವು ಕಿಚನಲ್ಲಿ ಇಟ್ಕೊಂಡ್ರೆ ಸೊ ನಿಮಗೆ ಯಾವಾಗ ನೆನಪಾದಾಗ ಏನಾದರೂ ಬರಿತಾ ಇದ್ದೀರಾ ಅಥವಾ ತಪ್ಪಾಯಿತು ಅನ್ನುವಾಗ ಅಳಿಸ್ಕೊಳ್ಳೋಕ್ಕೂ ಕೂಡ ನಿಮಗೆ ಇದು ಈಸಿ ಆಗುತ್ತೆ. ಒಂದ್ಸಲ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ, ಖಂಡಿತವಾಗಿ ನಿಮಗಿದು ಇಷ್ಟ ಆಗುತ್ತೆ. ನನ್ನ ಇವತ್ತಿನ ವಿಡಿಯೋದ ತಮ್ನೇಲ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಏನಂತ ಹೇಳಿದರೆ, ಪೊರ್ಕೆಗೆ ಒಂದ್ಸಲ ಸಾಕ್ಸನ್ನು ಹಾಕಿಟ್ಟು ನೀವು ಇದನ್ನು ಬಳಸಿದಾಗ ಇದರಿಂದ ಆಗುವಂತಹ ರಿಸಲ್ಟನ್ನು ನೋಡಿದರೆ ಖಂಡಿತವಾಗಿಯೂ ನಿಮಗೆ ಶಾಕ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಏನಪ್ಪ ಅಂತ ಹೇಳಿದರೆ, ನೋಡಿ, ನಾನು ಇಲ್ಲಿ ವೇಸ್ಟ್ ಅಂತ ಹೇಳಿ ಬಿಸಾಕುವಂತಹ ಸಾಕ್ಸ್ ಅಥವಾ ಒಂದಿತ್ತು ಒಂದಿಲ್ಲ ನಿಮಗೆ ಬೇಡ ಅಂತ ಹೇಳುವಂಥ ಸಾಕ್ಸನ್ನು ತೆಗೆದುಕೊಳ್ಳಿ. ನಾನು ಹಿಂಭಾಗಕ್ಕೆ ಸಾಕ್ಸನ್ನು ಹಾಕ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಒಂದು ಕಡ್ಡಿ ಪೊರ್ಕೆ ಆಗಿರೋದ್ರಿಂದ ಅಲ್ಲಿ ಕಡ್ಡಿಗಳೆಲ್ಲ ಇರುತ್ತೆ ನೋಡಿ. ಈ ರೀತಿ ನಾವು ಕಸ ಗುಡಿಸುವಾಗ ಆ ಕಡ್ಡಿಗಳೆಲ್ಲ ಕೈಗೆ ಚುಚ್ಕೊಳ್ಬಹುದು, ಗಾಯ ಆಗಬಹುದು ಅಥವಾ ಒಂದು ರೀತಿ ಇರಿಟೇಟ್ ಆಗ್ಬೋದು. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಇದು ಚುಚ್ತಾ ಇದ್ದರೆ, ಈ ಕೈಗೆಲ್ಲ ಇದು ನೋವಾಗ್ತಾ ಇದೆ ಅಂತ ಹೇಳಿದರೆ ಸೊ ಕೆಲಸ ಮಾಡೋಕ್ಕೂ ನಮಗೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಆಗಬಾರ್ದು
ಮುರಿಬಾರ್ದು, ನಮ್ಮ ಕೆಲಸವನ್ನು ನಾವು ತುಂಬ ಈಸಿಯಾಗಿ ಸರಳವಾಗಿ ಮುಗಿಸ್ಕೋಬೇಕು ಅಂತ ಹೇಳಿದರೆ ವೇಸ್ಟ್ ಅಂತ ಹೇಳಿ ಬಿಸಾಕೋ ಒಂದು ಸಾಕ್ಸನ್ನು ನೀವು ಈ ರೀತಿ ಹಾಕ್ಕೊಂಡು ಅಲ್ಲಿಗೆ ನೀವು ಒಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕಿ, ಇಲ್ಲ ಅಂತ ಹೇಳಿದರೆ ಹಾಗೇನಾದರೂ ಬಿಡಿ, ಅದು ಟೈಟ್ ಇತ್ತು ಎಲಾಸ್ಟಿಕ್ ಇದೆ ಅಂತ ಹೇಳಿದರೆ ಹಾಗೆ ಬಿಡಿ, ಇಲ್ಲ ಅಂತ ಹೇಳಿದರೆ ಒಂದು ದಾರ ಅಥವಾ ಒಂದು ರಬ್ಬರ್ ಬ್ಯಾಂಡನ್ನು ಈ ರೀತಿ ಹಾಕಿ ಬಿಟ್ಬಿಡಿ. ಸೊ ಇವಾಗ ಹಿಂಭಾಗ ಇವಾಗ ರೆಡಿಯಾಗಿದೆ. ಸೇಮ್ ಆಸ್ ಇಟ್ ಈಸ್ ಅದೇ ರೀತಿ ನೀವು ಮುಂಭಾಗಕ್ಕೂ ಕೂಡ ನೀವು ಸಾಕ್ಸನ್ನು ಹಾಕಬೇಕು. ಈ ರೀತಿ ಹಾಕ್ಕೊಂಡು ಎರಡು ಬದಿಯಲ್ಲಿ ನೀವು ಹಿಂದೆ ಮತ್ತು ಮುಂದೆ ಎರಡು ಬದಿಯಲ್ಲಿ ಸಾಕ್ಸ್ ಹಾಕ್ಕೊಂಡು ನೀವು ಕಸ ಗುಡಿಸೋದ್ರಿಂದ ಹಿಂದೆ ನೀವು ಹಿಡಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದರಿಂದ ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ, ಚುಚ್ತಾ ಇದೆ ಅನ್ನೋ ಒಂದು ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ. ಮುಂದೆಗೆ ನೀವು ಯಾಕೆ ಸಾಕ್ಸ್ ಹಾಕಬೇಕು ಅಂತ ಹೇಳಿದರೆ, ಸಾಕ್ಸನ್ನು ಹಾಕಿ ನೀವು ಒಂದು ಸಲ ಕಸ ಗುಡಿಸಿ ನೋಡಿ, ಮನೆಯಲ್ಲಿರುವಂತಹ ಕಸ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳಿದರೆ, ಇದು ನಾವು ನಾರ್ಮಲ್ ಆಗಿ ಕಸ ಗುಡಿಸಿದಾಗ ಏನಾಗುತ್ತೆ, ಧೂಳೆಲ್ಲ ಬರಲ್ಲ. ಸೊ ಸಾಕ್ಸನ್ನು ಹಾಕಿ ನೀವು ಕಸವನ್ನು ಗುಡಿಸಿದಾಗ ತುಂಬ ನೀಟಾಗಿ ಧೂಳು ಬರುತ್ತೆ. ಜೊತೆಗೆ ಈ ಗೋಡೆಗಳ ಮೇಲೆಲ್ಲ ಬಲೆ ತೆಗೆಯೋಕ್ಕೆ ಅಥವಾ ಗೋಡೆಗಳನ್ನು ಗುಡಿಸೋಕೆ, ನೆಲವನ್ನು ಗುಡಿಸೋಕೆ ಸಾಕ್ಸನ್ನು ಹಾಕಿ ಒಮ್ಮೆ ಟ್ರೈ ಮಾಡಿ. ಇದರಿಂದ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಒಂದು ಸೋಫಾ ಅಡಿ ಇರಬಹುದು, ಬೀರು ಅಡಿ ಇರಬಹುದು, ಈ ಸಂದಿ ಅಥವಾ ಫ್ಯಾನ್ ಮೇಲೆ ಇರಬಹುದು, ತುಂಬ ಎತ್ತರದಲ್ಲಿ ಗೋಡೆ ಎಲ್ಲ ಇತ್ತು ಅಂತ ಹೇಳಿದರೆ ನಮಗೆ ಎಟ್ಕಿ ಗುಡ್ಸೋಕ್ಕಾಗಲ್ಲ ಅಂತ ಹೇಳಿದರೆ ನೀವು ಒಂದು ಸಲ ಸಾಕ್ಸನ್ನು ಹಾಕಿ ನೋಡಿ. ಈ ಬೀರು ಸಂದಿ ಅಥವಾ ಸೋಫಾ ಮಂಚ ಸಂದಿ ಎಲ್ಲ ನಮಗೆ ಪದೇ ಪದೇ ನಮಗೆ ಅದು ಎಳೆದು ಗುಡ್ಸೋಕ್ಕಾಗಲ್ಲ ಅಲ್ವಾ. ಸೊ ಈ ರೀತಿ ಇರುವಾಗ ಒಂದು ಸಲ ನೀವು ಈ ರೀತಿ ಸಾಕ್ಸನ್ನು ಹಾಕಿ ಕಸವನ್ನು ಗುಡಿಸ್ಕೊಂಡಾಗ ತುಂಬ ಈಸಿಯಾಗಿ ಅಲ್ಲಿರುವಂತಹ ಧೂಳು, ಬಲೆಗಳಿರಬಹುದು, ಧೂಳು, ಕಸ ಎಲ್ಲವೂ ಸಹ ನೀಟಾಗಿ ಬರುತ್ತೆ. ಒಂದು ಸಲ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ಗೈಸ್, ಇವತ್ತಿನ ಎಲ್ಲ ಟಿಪ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ಒಂದು ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.